ಎಲ್ಲ ಮಾಡಿದ್ದೀವಿ. ಬಂದು ಯಾವ ಕಡೆ ಬಂದಿಲ್ಲ, ಇವ್ರು 4 ಜನ ಬಂದಿದ್ದಾರೆ. ಹಣ ಕೆಲಸ ಮಾಡಿದೇವಲ್ಲ ಮೇಡಮ್, ಅಧಿಕಾರಿ ಮತ್ತು ಅಧಿಕಾರಿಗಳ ಮಧ್ಯನ ಕಚ್ಚಾಟ ಇವತ್ತು ರಸ್ತೆಗೆ ಇಳಿದಿತ್ತು. ಹೌದು, ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಇವತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಪೊಲೀಸರು ಚಕಾಮಕಿ ನಡೆದಂಥ ಘಟನೆ ನಡೆದಿದೆ. ಇದರಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ರು. ಹೌದು, ಪೊಲೀಸರು ಹೊಸ ನೀತಿಯನ್ನು ಜಾರಿ ಮಾಡಿದ್ದು ನಗರ ಪ್ರದೇಶದ ಒಳಗಡೆಗೆ ಯಾವುದೇ ಖಾಸಗಿ ವಾಹನ ಆಗಲಿ ಅಥವಾ ಸರ್ಕಾರಿ ಕೆಎಸ್ಆರ್ಟಿಸಿ ಬಸ್ ಆಗಲಿ ಬರಬಾರದು ಎಂದು ಹೇಳಿದ್ರು. ಇಷ್ಟಾಗಿಯೂ ಸಾಕಷ್ಟು ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಗರ ಪ್ರದೇಶದ ಒಳಭಾಗದಿಂದಲೇ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇತ್ತು. ಇದನ್ನು ತಿಳಿದಂಥ ಪೊಲೀಸರು ಇವತ್ತು ಏಕಾಏಕಿ ಬಸ್ಗಳಿಗೆ ಅಡ್ಡ ಹಾಕಿದ್ರು. ನಿಮಗೆ ಎಷ್ಟು ಬಾರಿ ವಾರ್ನಿಂಗ್ ಕೊಟ್ಟರೂ ಕೂಡ ನೀವು ನಿಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳುತ್ತಿಲ್ಲ, ಈ ಕಾರಣಕ್ಕೆ ಇವತ್ತು ಕೇಸ್ ಹಾಕ್ತೇವೆ ಎಂದು ಮುಂದಾಗಿದ್ರು. ಈ ವೇಳೆ ನಡೆದಂಥ ಘಟನೆಯ ವಿವರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ ಕೇಳಿ. ಪೊಲೀಸರು ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಡುವೆ ಹೇಗೆ ಜಗಳ ಆಯಿತು, ಇದರ ನಡುವೆ ಜನರು ಏನು ಮಾತಾಡಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಯಾವ ರೂಟ್ ಇಲ್ಲ, ಬಂದ್ಬಿಟ್ಟಿದ್ದೀವಿ ನಾವು ಅಂತಾರೆ ಸರ್. ಇಲ್ಲ, ನಾವು ಅನೌನ್ಸ್ ಮಾಡ್ತಾನೆ ಇದ್ದೀವಿ. ಬಸ್ ಸ್ಟ್ಯಾಂಡ್ನಲ್ಲಿ ವಾಯಾ ಆಲ್ಕೋಳ ಸರ್ಕಲ್ ಹೋಗ್ಬೇಕಂತೇಳಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಅವರು ಬೇಗ ಹೋಗ್ಬೇಕಂತೇಳಿ ಹಿಂಗೆ ಬರ್ತಾರೆ. ಅವರು ಟ್ರಾಫಿಕ್ ಅವ್ರು ಏನು ಹೇಳ್ತಾರೆ, ನಾವು 3 ಬಾರಿ ಅವ್ರಿಗೆ ತಿಳಿಸಿದ್ದೀವಿ, 3 ಬಾರಿ ಹೌದು, ಅವರು ತಿಳಿಸಿದ್ದಾರೆ, ಫೈನ್ ಹಾಕಿದ್ದಾರೆ. ಆಮೇಲೆ ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ ಅಲ್ಲಿ ಹೊರಗಡೆ ಹಾಕಕ್ಕೆ. ಅದೆಲ್ಲ ಅವರು ಪೊಲೀಸ್ನವರೇ ಅಲ್ಲಿ ಡೈವರ್ಟ್ ಮಾಡಿ ಕಳಿಸ್ಬೇಕು ಅವರಲ್ಲಿ, ಗೊತ್ತಾಯ್ತಾ? ನಾವಲ್ಲಿ ಕಳಿಸಿ ಅನೌನ್ಸ್ ಮಾಡ್ತಾ ಇದ್ದೀವಿ, ಹಿಂಗೆ ಟ್ರಾಫಿಕ್ಕು ಹಿಂಗೆ ಹೋಗ್ಬೇಕು, ಹಾಲ್ಕೊಳ್ಳೋದ ಮೇಲೆ ಹೋಗ್ಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ. ಹೊರ ಜಿಲ್ಲೆಯಿಂದ ಬರ್ತಕ್ಕಂಥ ಡ್ರೈವರು ಸರ್ ಅದನ್ನೇ ಹೇಳಿದ್ವಿ, ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಅಲ್ಲಿ. ಇಲ್ಲ, ಅವ್ರು ಕೇಳಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅನೌನ್ಸ್ ಮಾಡ್ತಾ ಇದ್ದೀವಿ, ಮೈಕಲ್ಲೇ ಅನೌನ್ಸ್ ಮಾಡ್ತಾ ಇದ್ದೇವೆ. ಕೃಷ್ಣಮೂರ್ತಿ ಅಂತ, ನಿಲ್ದಾಣಾಧಿಕಾರಿ. ಸಂಡೂರಿಂದ ಬರ್ತಾ ಇದ್ದೇವ್ರಿ ನಾವು. ಸಂಡೂರಿಂದ ಬರ್ತಾ ಇದ್ದೇವ್ರಿ. ರಾಗಿಗುಡ್ಡ ಅಲ್ಲಿ ಕ್ರಾಸ್ ಹತ್ರ ಗಾಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಬ್ರಿಡ್ಜ್ ಬಂದ ಸಂಬಂಧ ಈ ಕಡೆ ಬರ್ತೇವೆ. ಇಲ್ಲಿ ಬಂದ ಮೇಲೆ ಇಲ್ಲಿ ಯಾವ ಕಡೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ. ನಾವು ಹೊರಗಡೆ ಕಡೆ ಹೊರ ಜಿಲ್ಲೆದವ್ರು ಇದ್ದ ಸಂಬಂಧ ನಮ್ಗೆ ಯಾವ ಕಡೆ ಹೋಗ್ತೇವೆ ಅಂತ ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಬೇರೆ ಆಟೋದವ್ರನ್ನ ಕೇಳ್ಕೊಂಡು ಬಸ್ ಸ್ಟ್ಯಾಂಡ್ ಹೆಂಗೆ ಹೋಗ್ಬೇಕಂತೇಳಿ ಬರ್ತಾ ಇರೋದು. ಇಲ್ಲಿ ಬರ್ತಾ ಇರೋದು ದಾರಿ ಮಧ್ಯೆ ಈ ಥರ ಆಗಿದೆ ನೋಡ್ರಿ. ಇಲ್ಲಿ ಟ್ರಾಫಿಕ್ ಪೊಲೀಸರು ಅವರು ಇಲ್ಲಿ ಬರುವಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ. ಅಲ್ಲಿ ನಮ್ಗೆ ಯಾವುದೇ ಥರ ಮಾಹಿತಿ ಇಲ್ಲ, ನಮಗೆ ಮಾಹಿತಿ ಕೊಟ್ಟಿಲ್ಲ. ಹಾಂ, ಹೌದು ರೀ. ಪ್ಯಾಸೆಂಜರ್ಗೆ ಕೂಡ ಆಗ್ತಾ ಇರೋದು, ನಾವು ಮುಂದೆ ಹೋಗ್ತಾ ಇರ್ಬೋದು, ನಮಗೂ ಸಮಸ್ಯೆ ನೋಡಿ. ಈ ಕೆಎಸ್ಆರ್ಟಿಸಿ ಅವರಿಂದ ಮತ್ತು ಪೊಲೀಸ್ನವರಿಂದ ಸಫರ್ ಪಡ್ತಾ ಇರೋದು ನಾವು ಪ್ಯಾಸೆಂಜರು. ಅರ್ಧ ಗಂಟೆ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡಿ, ಇಲ್ಲಿ ಅರ್ಧ ಗಂಟೆ ಆಯಿತು. ಒಂದಲ್ಲ ಎರಡಲ್ಲ 8-10 ಬಸ್ಗಳು ಬಂದು ನಿಂತ್ಕೊಂಡಿದ್ದವು. ಅಂದರೆ ಎಲ್ರಿಗೂ ಮಾಹಿತಿ ಇರಬೇಕಲ್ಲ, ಇದರಲ್ಲಿ ಯಾರ್ದು ತಪ್ಪು? ನಾವೀಗ ಪ್ಯಾಸೆಂಜರುಗಳು ಹಣ ಕೊಟ್ಟು ನಾವಿಲ್ಲಿ ಇದು ಕಷ್ಟಪಡಬೇಕಾ? ನೀವು ಹೇಳಿ. ಇವರು ಸರಿಯಾದ ಮಾಹಿತಿ ಕೊಡಬೇಕಲ್ಲ. ನಾವು ಶಿವಮೊಗ್ಗದಿಂದ ಬಸ್ ಹತ್ತಿದ್ದು ಹರಿಹರಕ್ಕೆ. ಹೌದು. ಮಧ್ಯೆ ಇಲ್ಲಿ ಬರಲಿಕ್ಕಿಲ್ಲ ಅಂತ ಹೇಳಿದರು. ಇವ್ರು ಹೇಳ್ತಾರೆ ಸರ್ ಕೆಲವೊಮ್ಮೆ ಅಲ್ಲಿ ಬಂದಾಗಿರುತ್ತೆ, ರೂಟ್ ಇದು ಮಾಡ್ತಾರೆ ಅಂತೇಳಿ. ಇಲ್ಲಿ ಡಿಪೋಲ್ಲಿ ಸಹಿತ ಯಾರಿಗೂ ಅವ್ರಿಗೆ ಮಾಹಿತಿ ಇಲ್ಲ. ಯಾಕೆಂದರೆ ಎಲ್ಲ ಪ್ರತಿಯೊಂದೇ ಸರಿ ಬಂದಿರೋಂಥ ಡ್ರೈವರ್ಗಳು ಇರೋದಿಲ್ಲ, ಅವ್ರಿಗೂ ಮಾಹಿತಿ ಕೊಡ್ತಾ ಇರುತ್ತೆ. ಯಾರಾದರೂ ಒಂದು ಗೈಡ್ಲೈನ್ಸ್ ಮಾಡಬೇಕಲ್ಲ. ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ನಮ್ಮ ಆರಕ್ಷಕರಾಗಲಿ, ಡಿಪೋ ಮ್ಯಾನೇಜರ್ ಆಗಲಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಒಟ್ಟಾರೆ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗಿಳಿತಂದಂಗಾಗಿದೆ. ಅಧಿಕಾರಿಗಳು ಹೇಳೋದು ಒಂದು, ಪೊಲೀಸರು ಹೇಳೋದು ಒಂದು. ಆದರೆ ಈ ನಡುವೆ ಜನರು ಹಾಗೂ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಗೂ ಡ್ರೈವರ್ಗಳು, ಇವ್ರ ಜೊತೆಗೆ ಸಾಮಾನ್ಯ ಜನರು, ಇವರ ಕತೆ ಇವರ ಗೋಳು ಕೇಳೋರ್ಯಾರು? ಈಗಲಾದರೂ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಜನರ ಕೂಗಾಗಿದೆ. ನಾನು DP ಅರವಿಂದ್, F7 ನ್ಯೂಸ್ ಶಿವಮೊಗ್ಗ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಹಂಚಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ.